ಹಲೋ, ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷಕ್ಕೆ ಏನಾದರೂ ಸ್ವೀಟ್ ಮಾಡೋಣ ಅಂತ ನಾನು ಮತ್ತು ನಮ್ಮಮ್ಮ ಇವತ್ತು ಬೇಸನ್ ಲಾಡು ಮಾಡ್ತಾಯಿದ್ದೀವಿ. ತುಂಬ ಜನ ತುಂಬ ಡಿಫ್ರೆಂಟ್ ರೆಸಿಪೀಸ್ ಹಾಕ್ತಾರೆ, ಬಟ್ ನಾವು ಇದನ್ನು ಟ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸ್ತು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದರ ಕಂಪ್ಲೀಟ್ ಮೆಷರ್ಮೆಂಟ್ನ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ಆದರೂ ಕೂಡ ಈ ವಿಡಿಯೋನಲ್ಲಿ ಕೂಡ ಹೇಳ್ತೀನಿ. ಈ ರೆಸಿಪಿನ ಕರೆಕ್ಟಾಗಿ ಇಂಗ್ರೀಡಿಯೆಂಟ್ಸ್ ಕರೆಕ್ಟಾಗಿ ಹಾಕಿದ್ರೆ ನಿಮಗೆ ಪರ್ಫೆಕ್ಟಾಗಿರೋ ಬೇಸನ್ ಲಾಡು ಬಂದೇ ಬರುತ್ತೆ. ಇಲ್ಲಿ ನಾನು 4 ಕಪ್ ಕಡಲೆ ಹಿಟ್ಟಿಗೆ 1/4 ಕಪ್ ತುಪ್ಪ ಹಾಗೆ 4 ಕಪ್ ಸಕ್ಕರೆನ ತಗೊಂಡಿದ್ದೀನಿ. ಈ ಕಡಲೆ ಹಿಟ್ಟನ್ನು ಫಸ್ಟು ಚೆನ್ನಾಗಿ ಹುರ್ಕೋಬೇಕು. ಬೇಸನ್ ಲಾಡುಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಹುರ್ಕೊಳ್ಳೋದು. ಇದನ್ನು ನೀವು ಕರೆಕ್ಟಾಗಿ ಹುರ್ಕೊಂಡಿಲ್ಲ ಅಂತಂದರೆ ಚೆನ್ನಾಗಿ ಉಂಡೆ ಕಟ್ಟೋಕ್ಕಾಗಲ್ಲ ಮತ್ತು ಹಸಿ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ತಿನ್ನಬೇಕಾದ್ರೆ. ಅದೆಲ್ಲ ಯಾರಿಗೂ ಇಷ್ಟ ಆಗ್ತಿರೋದ್ರಿಂದ ನೀವು ಅಟ್ಲೀಸ್ಟ್ 20 to 25 ಮಿನಿಟ್ಸ್ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಅದು ಕಪ್ಪಾಗೋಗಿ ಬಿಡಬೇಡಿ, ಸಣ್ಣ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಫಸ್ಟೇ ಕಡಲೆ ಹಿಟ್ಟನ್ನು ಫ್ರೈ ಮಾಡಿಕೊಂಡ್ರೆ ಆಮೇಲೆ ತುಪ್ಪ ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ಬೋದು. ನೀವಿಲ್ಲಿ ನೋಡ್ದಂಗೆ ನಾನು ಇದಕ್ಕೆ 1/4 ಕಪ್ಪಷ್ಟು ತುಪ್ಪ ಹಾಕಿ ಇನ್ನೊಂದ್ಸಲಿ ಫ್ರೈ ಮಾಡಿದ್ದೀವಿ. ಫ್ರೈ ಮಾಡಿದ್ಮೇಲೆ ನೋಡಿ ಈ ಥರ ಹುಡಿಯಾಗಿ ಒಂದು ಸ್ವಲ್ಪ ಬರುತ್ತೆ. ಈ ಥರ ಹುಡಿಯಾಗಿ ಬಂದ ಮೇಲೆ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಈ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ ಅದು ಹಸಿಯಾಗಿದೆಯಾ ಅಥವಾ ಚೆನ್ನಾಗಿ ಹುರಿದಿದೆಯಾ ಅಂತ. ಈ ರೆಸಿಪಿ ಮಾಡೋಕ್ಕೆ ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕು, ತುಂಬ ನಿಧಾನದ ಪ್ರಾಸೆಸ್ ಇದು, ಬಟ್ ಇದನ್ನು ಮಾಡಿದ್ರೆ ಮಾತ್ರ ನಿಮಗೆ ಪರ್ಫೆಕ್ಟಾಗಿರೋ ಬೇಸನ್ ಲಾಡು ಬರುತ್ತೆ. ಇವಾಗ ಇಲ್ಲಿ ನಾವೊಂಚೂರು ಏಲಕ್ಕಿ ಪುಡಿ ಹಾಕೋತಾ ಇದ್ದೀವಿ. ಚೆನ್ನಾಗಿ ಘಮ ಬರುತ್ತೆ ಇದನ್ನು ಹಾಕ್ಕೊಂಡ್ರೆ. ಇಲ್ಲಿ ನೋಡಿ ನೀವು ಈ ತುಪ್ಪ ಎಲ್ಲ ಕರಗ್ತಾ ಇದೆ ಮತ್ತು ಹುಡಿಯಾಗಿದ್ದು ಇವಾಗ ಒಂದು ಪೇಸ್ಟ್ ಥರ ಆಗ್ತಾ ಇದೆ. ಇದನ್ನು ಮತ್ತೆ ಚೆನ್ನಾಗಿ ನಾವು ಹುರ್ಕೋಬೇಕಾಗತ್ತೆ. ಸ್ವಲ್ಪ ಜಿಡ್ಡು ಕಮ್ಮಿ ಆಗಿದೆ ಅಂತ ಅಂದರೆ ಇನ್ನೊಂದು ಚೂರು ತುಪ್ಪ ಬೇಕಾದರೆ ಹಾಕ್ಕೊಳ್ಳಿ. ಅದೇ ತುಂಬ ಜಾಸ್ತಿ ಹಾಕ್ಕೋಬೇಡಿ, ಇಲ್ಲ ಅಂತಂದರೆ ನಿಮಗೆ ಬೇಸನ್ ಲಾಡು ಆ ಲಾಡು ಕಟ್ಟೋಕ್ಕೆ ಆಗಲ್ಲ, ಸಣ್ಣ ಉಂಡೆಗಳು ಮಾಡೋಕ್ಕಾಗಲ್ಲ ಆವಾಗ. ನೀಟಾಗಿ ಈ ಥರ ಹುರ್ಕೊಂಡು ಇದನ್ನು ಒಂದು ದೊಡ್ಡ ಪ್ಲೇಟಲ್ಲಿ ಆರಕ್ಕೆ ಬಿಡಬೇಕಾಗತ್ತೆ ನೀವು. ಇದನ್ನು ಆರಕ್ಕೆ ಬಿಟ್ಟು ಇದು ಸ್ವಲ್ಪ ಲೂಕ್ ವಾರ್ಮ್ ಅಂತ ಕರೀತಾರಲ್ಲ, ಬೆಚ್ಚಗಿರಬೇಕು. ಬೆಚ್ಚಗಿದ್ದಾಗ ಆವಾಗ ಸಕ್ಕರೆ ಹಾಕಿ ಇದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ. ನೀವು ಯಾವ ಥರ ಬೇಸನ್ ಲಾಡು ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಟೈಮ್ ಆ ಥರ ಕೂಡ ಟ್ರೈ ಮಾಡೋಣ. ಇವಾಗ ಈ ದೊಡ್ಡ ಪಾತ್ರೆನಲ್ಲಿ ಹಾಕ್ಕೊಂಡು ಇವಾಗ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಪುಡಿ ಮಾಡಿರೋ ಸಕ್ಕರೆನ ಈ ಥರ ದೊಡ್ಡ ಪಾತ್ರೆನಲ್ಲಿ ಹಾಕ್ಕೊಂಡು ಅದು ಬೆಚ್ಚಗಿರಬೇಕಾದ್ರೆ ಇದನ್ನು ಸಣ್ಣ ಉಂಡೆಯಾಗಿ ಮಾಡಬೇಕಾಗತ್ತೆ. ಇವಾಗ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಬೇಕು. ಅದು ಸಕ್ಕರೆ ಪುಡಿ ಮಾಡಿದ್ರೆ ಬೆಟರು, ಇಲ್ಲ ಅಂತಂದರೆ ಅದು ಬಾಯಿಗೆ ಸಿಗುತ್ತೆ, ಚೆನ್ನಾಗಿರಲ್ಲ ಅಷ್ಟೊಂದು. ಅದಕ್ಕೆ ಪುಡಿ ಮಾಡಿರೋ ಸಕ್ಕರೆ. ನಾನು ಮೊದಲಿಗೆ ಹೇಳ್ದಂಗೆ ಎಷ್ಟು ಕಪ್ ನೀವು ಕಡಲೆ ಹಿಟ್ಟು ತೊಗೋತೀರಾ ಅಷ್ಟು ಈಕ್ವಲ್ ಕಪ್ ನೀವು ಸಕ್ಕರೆನ ತೊಗೋಬೇಕಾಗತ್ತೆ. ಅದಕ್ಕೆ 1/4 ಕಪ್ ತುಪ್ಪ ಹಾಕಬೇಕು. 1 ಚಿಟಿಕೆ ಏಲಕ್ಕಿ ಪುಡಿ. ಈ ಥರ ಈಕ್ವಲ್ ಕ್ವಾಂಟಿಟಿ ಇದರ ರೇಷಿಯೋನ ಮೇಂಟೈನ್ ಮಾಡಿದ್ರೆ ನಿಮಗೆ ಚೆನ್ನಾಗಿರೋ ಬೇಸನ್ ಉಂಡೆ ಬರುತ್ತೆ. ಹಾಗೆ ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಹಿಯಾಗೂ ಇರಲ್ಲ, ಬಾಯಿ ಕಟ್ಟಲ್ಲ, ತಿಂದ ಮೇಲೆ ತುಂಬ ಚೆನ್ನಾಗಿ ಆಗುತ್ತೆ. ಈ ಥರ ನಿಧಾನಕ್ಕೆ ಕಲಿಸ್ಕೊತಾ ಬರಬೇಕಾಗತ್ತೆ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಿಡ್ಡು ಕಮ್ಮಿ ಅಂತ ಅನ್ನಿಸ್ತು, ಅದಕ್ಕೆ ಒಂದೇ 1 ಸ್ಪೂನ್ ತುಪ್ಪ ಹಾಕಿದ್ದೀವಿ ಇಲ್ಲಿ. ಈ ಥರ ನೀಟಾಗಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ನೀವು ಈ ಥರ ಕಲಿಸ್ಕೋಬೇಕಾಗತ್ತೆ. ಇವಾಗ ಸಣ್ಣ ಬೇಸನ್ ಉಂಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೀಟಾಗಿ ಮಾಡಿಕೊಂಡು ಈ ಟೈಮಲ್ಲಿ ಕೆಲವರು ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಾರೆ, ನೀವು ಅದನ್ನು ಹಾಕ್ಬೋದು, ಬಟ್ ನಾವೇನು ಹಾಕಿಲ್ಲ. ಈ ಥರ ನೀಟಾಗಿ ಒಂದು ರೌಂಡ್ ಶೇಪಲ್ಲಿ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಮಧ್ಯದಲ್ಲಿ ಮಾಡಿದ್ರೆ ಅದು ಚೆನ್ನಾಗಿ ಅಷ್ಟೊಂದು ಬರಲ್ಲ. ಇವಾಗ ಕೊನೆಗೆ ರೌಂಡ್ ಶೇಪ್ ಚೆನ್ನಾಗಾಗಿದೆ. ಇದ್ರ ಮೇಲೆ ಒಂದು 2-3 ಪಿಸ್ತಾ ಅಥವಾ ಬಾದಾಮಿ ಅಥವಾ ಗೋಡಂಬಿ ನಿಮಗಿಷ್ಟ ಆಗಿದ್ದನ್ನು ಹಾಕಿ ಈ ಥರ ಗಾರ್ನಿಷ್ ಮಾಡ್ಬೋದು. ಫೈನಲಿ ಬೇಸನ್ ಉಂಡೆ ರೆಡಿಯಾಗಿದೆ. ಹೊಸ ವರ್ಷಕ್ಕೆ ತಿನ್ನೋದಕ್ಕೆ ನಾನು ರೆಡಿಯಾಗಿದ್ದೀನಿ. ನೀವು ಮನೇಲಿ ಇದೇ ಥರ ಡಿಫ್ರೆಂಟಾಗಿ ರೆಸಿಪೀಸ್ ಮಾಡಿ ನನ್ನ ಹತ್ರನೂ ಶೇರ್ ಮಾಡಿ. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ಹೇಳಿ. ಏನಾದರೂ ಟಿಪ್ಸ್ ಅಥವಾ ಸಜೆಷನ್ ಇದ್ದರೆ ಖಂಡಿತ ಕೊಡಿ, ನಾನು ಅದನ್ನು ಇನ್ಕ್ಲೂಡ್ ಮಾಡ್ಕೋತೀನಿ.
ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ನ್ಯೂ ಇಯರ್ 2026.